ನಮಸ್ತೆ. ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಸೆಕ್ಷನ್ 2 ಮ್ಯಾಥಮೆಟಿಕ್ಸ್ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ಸ್ ಪ್ರೀವಿಯಸ್ ಟು 2010 ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಪಾರ್ಟ್ 1. Problem number 12. A jeep takes 4 hours to cover a distance of 180 kilometers. By how much the speed of the jeep should be increased to cover the same distance in 3 hours? Option A 60 km per hour. Option B 45 km per hour. Option C 30 km per hour. Option D 15 km per hour. ಸೊ ಇಲ್ಲಿ ಜೀಪ್ ಇದೆಯಲ್ಲ, ಸೊ ಜೀಪ್ ಆ್ಯಕ್ಚುಲಿ ಒನ್ ಡಿಸ್ಟೆನ್ಸ್ ಆ್ಯಂಡ್ ಡೆಸ್ಟಿನೇಷನ್ ಡಿಸ್ಟೆನ್ಸ್. ಸೊ ಈ ಡಿಸ್ಟೆನ್ಸ್ ಎಷ್ಟು ಅಂದರೆ 180 ಕಿಲೋಮೀಟರ್. ಜೀಪ್ ಈ 180 ಕಿಲೋಮೀಟರ್ ಕವರ್ ಮಾಡಲಿಕ್ಕೆ 4 hours ತೊಗೊಂಡಿದೆ, ಗೊತ್ತಾಯ್ತಲ್ಲ. 4 hours-ಗೆ 180 ಕಿಲೋಮೀಟರ್ ಡಿಸ್ಟೆನ್ಸ್ 180 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ ಜೀಪ್ ಇಟ್ ವಿಲ್ ಟೇಕ್ ಎಷ್ಟು 4 hours. ಓಕೆ, ಹಾಗಾದರೆ ಯಾವ ಸ್ಪೀಡಲ್ಲಿ ಅದು ಹೋಗ್ತಾ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಅಂದರೆ 1 hour-ಗೆ ಯಾವ ಸ್ಪೀಡಲ್ಲಿ ಅದು ಹೋಗಿದೆ ಅಂತ. ಸೊ 1 hour-ಗೆ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಕವರ್ ಮಾಡ್ತಾ ಇದೆ ಅಂತ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ, ಸೊ 1 hours ಇಂಟು 180 ಕಿಲೋಮೀಟರ್ divided by 4 hours. ಸೊ ಹವರ್ ಕ್ಯಾನ್ಸಲ್ ಆಯಿತು. 45 4s 180. ಸೊ ಅಲ್ಲಿಗೆ 1 hour-ಗೆ 45 ಕಿಲೋಮೀಟರ್ ಸ್ಪೀಡಲ್ಲಿ ಅದು ಹೋಗ್ತಾ ಇದೆ. ಪರ್ ಹವರಿಗೆ ಅದು 45 ಕಿಲೋಮೀಟರ್ ಸ್ಪೀಡನ್ನ ಕವರ್ ಮಾಡ್ತಾ ಇದೆ. ಸೊ 45 ಕಿಲೋಮೀಟರ್ ಪರ್ ಹವರ್ ಸ್ಪೀಡಲ್ಲಿ ಅದು ಹೋಗ್ತಾ ಇದೆ. ಸೊ 180 ಕಿಲೋಮೀಟರ್ನ ಕವರ್ ಮಾಡಲಿಕ್ಕೆ 4 hours ತೊಗೊಂಡಿದೆ. ಓಕೆ, ಸೊ ಹಾಗಾದರೆ ಈ 180 ಕಿಲೋಮೀಟರ್ಸ್ನ 3 hours-ಅಲ್ಲಿ ಕವರ್ ಮಾಡಬೇಕು. ಓಕೆ, ಸೊ 3 hours-ಅಲ್ಲಿ ಕವರ್ ಮಾಡಬೇಕಂತ ಹೇಳಿದ್ರೆ, ಸೊ ಹೌ ಮಚ್ ದಿ ಸ್ಪೀಡ್ ಆಫ್ ದಿ ಜೀಪ್ ಶುಡ್ ಬಿ ಇನ್ಕ್ರೀಸ್ಡ್. ಹಾಗಾದರೆ ಜೀಪ್ ಎಷ್ಟು ಸ್ಪೀಡನ್ನ ಇನ್ಕ್ರೀಸ್ ಮಾಡಬೇಕಾಗತ್ತೆ ಫೈಂಡ್ ಔಟ್ ಮಾಡಬೇಕು. 1 hour-ಗೆ ಎಷ್ಟು ಸ್ಪೀಡಲ್ಲಿ ಹೋಗಬೇಕಂತ ಕೇಳಿಲ್ಲ ಅಲ್ಲಿ. ಈಗ ಅದು ಹೋಗ್ತಾ ಇರೋದು 45 ಕಿಲೋಮೀಟರ್ ಪರ್ ಹವರ್ ಸ್ಪೀಡಲ್ಲಿ ಹೋಗ್ತಾ ಇದೆ. 3 hours-ಅಲ್ಲಿ ರೀಚ್ ಆಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಪೀಡಲ್ಲಿ ಹೋಗಬೇಕು ಅಲ್ವಾ. ಸೊ 180 ಕಿಲೋಮೀಟರನ್ನು ಕವರ್ ಮಾಡಲಿಕ್ಕೆ ಅದು 4 hours ತೊಗೊಂಡಿದೆ. 1 hour-ಗೆ 45 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ. ಹಾಗಾದರೆ 3 hours-ಅಲ್ಲಿ 180 ಕಿಲೋಮೀಟರ್ನ ಕವರ್ ಮಾಡಬೇಕು ಅಂದರೆ ಸೊ ಎಷ್ಟು ಸ್ಪೀಡ್ ಇನ್ಕ್ರೀಸ್ ಮಾಡಬೇಕು ಅಂತ ಕೇಳಿರೋದು ಕ್ವಶನ್ಸಲ್ಲಿ. ಓಕೆ, ಸೊ ಹಾಗಾದರೆ ಫಸ್ಟ್ ಏನು ಮಾಡೋಣ, 3 hours-ಗೆ 180 ಕಿಲೋಮೀಟರ್ ಅದು ಹೋಗಬೇಕಾಗಿದೆ. ಹಾಗಾದರೆ 1 hour-ಗೆ ಎಷ್ಟು ಕಿಲೋಮೀಟರ್ ಅದು ಕವರ್ ಮಾಡ್ತಾ ಹೋಗಬೇಕಂತ. ಸೊ ಕ್ವಶನ್ ಮಾರ್ಕ್ ಈಕ್ವಲ್ ಟು 1 hours ಇಂಟು 180 ಕಿಲೋಮೀಟರ್ ಡಿವೈಡೆಡ್ ಬೈ 3 hours. ಹವರ್ ಕ್ಯಾನ್ಸಲ್, 63s 180. ಸೊ ಅಲ್ಲಿಗೆ 1 hour-ಗೆ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ಅದು 3 hours-ಗೆಲ್ಲ 180 ಕಿಲೋಮೀಟರ್ನ ಕವರ್ ಮಾಡುತ್ತೆ. ಅರ್ಥ ಆಯಿತಾ. 60 ಕಿಲೋಮೀಟರ್ ಪರ್ ಹವರ್ ಸ್ಪೀಡಲ್ಲಿ ಅದು ಟ್ರಾವೆಲ್ ಮಾಡ್ತಾ ಇದ್ದರೆ 180 ಕಿಲೋಮೀಟರನ್ನು ಅದು 3 hours-ಅಲ್ಲಿ ಕವರ್ ಮಾಡ್ಬೋದು. ಹಾಗಾದರೆ ಅದು 45 ಕಿಲೋಮೀಟರ್ ಪರ್ ಹವರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಇವಾಗ 60 ಕಿಲೋಮೀಟರ್ ಪರ್ ಹವರ್ ಸ್ಪೀಡಲ್ಲಿ ಹೋಗಬೇಕು ಅಂದರೆ ಎಷ್ಟು ಇನ್ಕ್ರೀಸ್ ಮಾಡಬೇಕು ಅಂತ ಕೇಳಿರೋದಿಲ್ಲಿ. ಬೈ ಹೌ ಮಚ್ ದಿ ಸ್ಪೀಡ್ ಆಫ್ ದಿ ಜೀಪ್ ಶುಡ್ ಬಿ ಇನ್ಕ್ರೀಸ್ಡ್ ಅಂತ ಹೇಳಿದ್ದಾರೆ. ಇರೋ ಸ್ಪೀಡ್ 45 ಇದೆ, ಅದಕ್ಕೆ ಇನ್ನೆಷ್ಟನ್ನು ಸೇರಿಸ್ಬೇಕಾಗತ್ತೆ 60 ಆಗಲಿಕ್ಕೆ ಅಂದರೆ ಡಿಫರೆನ್ಸ್ ಫೈಂಡ್ ಔಟ್ ಮಾಡಿದರೆ ಆಯಿತು. 60 ಕಿಲೋಮೀಟರ್ ಪರ್ ಹವರ್ ಮೈನಸ್ 45 ಕಿಲೋಮೀಟರ್ ಪರ್ ಹವರ್. ಸೊ ಎಷ್ಟಾಗತ್ತೆ ಇದು ಈಕ್ವಲ್ ಟು 15 ಕಿಲೋಮೀಟರ್ ಪರ್ ಹವರ್. ಅಂದರೆ 1 hour-ಗೆ ಅದು 15 ಕಿಲೋಮೀಟರ್ನ ಕವರ್ ಮಾಡಿದ್ರೆ ಸೊ ಅಲ್ಲಿಗೆ 180 ಕಿಲೋಮೀಟರ್ ಕವರ್ ಮಾಡಲಿಕ್ಕೆ 3 hours ಸಾಕಾಗತ್ತೆ. ಓಕೆ,
So option D is the answer, 15 km per hour. Because it is asked to increase the speed to cover the distance 180 km in 3 hours. In 4 hours, jeep covers the distance equal to 180 km. ಇಲ್ಲಿ ಆಪ್ಷನ್ ಡಿ ಇದೆಯಲ್ಲ, ಅದು 15 km per hour. ಯಾಕೆ ಅಂತ ಹೇಳಿದ್ರೆ, ಇಟ್ ಈಸ್ ಆಸ್ಕ್ಡ್ ಟು ಇನ್ಕ್ರೀಸ್ ದಿ ಸ್ಪೀಡ್ ಟು ಕವರ್ ದಿ ಡಿಸ್ಟೆನ್ಸ್ 180 km in 3 hours. ಅವ್ರು ಕೇಳಿರೋದು, ಸೊ 180 km ಇನ್ 3 ಹವರ್ಸಲ್ಲಿ ಕವರ್ ಮಾಡಬೇಕಾದ್ರೆ ಎಷ್ಟು ಸ್ಪೀಡನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಕೇಳಿರೋದು ಅಷ್ಟೆ. ಸೊ ಫಸ್ಟ್ ಹಾಗಾದರೆ 4 hours ತಗೊಂತಲ್ಲ, ಹಾಗಾದರೆ ಪರ್ ಹವರಿಗೆ ಎಷ್ಟು ಸ್ಪೀಡಲ್ಲಿ ಹೋಗಿದೆ ನೋಡೋಣ. ಇನ್ 4 hours ಜೀಪ್ ಕವರ್ಸ್ ದಿ ಡಿಸ್ಟೆನ್ಸ್ 180 km. ದೇರ್ ಫೋರ್ ಇನ್ 1 hour ದಿ ಸ್ಪೀಡ್ ಈಕ್ವಲ್ ಟು 180/4 km per hour. ಇದು ಡಿಸ್ಟೆನ್ಸ್, ಇದು ಟೈಮ್. ಗೊತ್ತಾಯ್ತಲ್ಲ, ಡಿಸ್ಟೆನ್ಸ್ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಪರ್ ಟೈಮ್. ಸ್ಪೀಡ್ದು ಫಾರ್ಮುಲಾ ಏನು? ಡಿಸ್ಟೆನ್ಸ್ ಪರ್ ಟೈಮ್. ಓಕೆ, ಸೊ 180/4 ಅಂದರೆ 45 km per hour ಸ್ಪೀಡಲ್ಲಿ ಅದು ಹೋಗ್ತಾ ಇದೆ. ದೇರ್ ಫೋರ್ ಸ್ಪೀಡ್, ಅದರ ಸ್ಪೀಡ್ ಎಷ್ಟು ಅಂತ ಹೇಳಿದ್ರೆ 45 km per hour. 1 hourಗೆ 45 km per hour ಅಲ್ಲಿ ಅದು ಹೋಗ್ತಾ ಇರೋದು ಸ್ಪೀಡ್. ನೌ ಟು ಕವರ್ ದಿ ಸೇಮ್ ಡಿಸ್ಟೆನ್ಸ್ ಅಂದರೆ 180 km ಅದನ್ನು ಕವರ್ ಮಾಡಬೇಕು ಇನ್ 3 hours. ಗೊತ್ತಾಯ್ತಲ್ಲ, 180 km ಡಿಸ್ಟೆನ್ಸನ್ನು 3 hours ಕಂಪ್ಲೀಟ್ ಮಾಡಬೇಕು. ದಿ ಸ್ಪೀಡ್ ಶುಡ್ ಬಿ, ಹಾಗಾದರೆ ಸ್ಪೀಡ್ ಎಷ್ಟಿರಬೇಕು ಅಂದರೆ 180/3. 180 ಈಸ್ ದಿ ಸ್ಪೀಡ್ ಅಂತ ಹೇಳಿದ್ರೆ, ಸ್ಪೀಡ್ದು ಫಾರ್ಮುಲಾ ಈಸ್ ಡಿಸ್ಟೆನ್ಸ್ ಪರ್ ಟೈಮ್. ಡಿಸ್ಟೆನ್ಸ್ ಈಸ್ 180/3 hours. ಸೊ ದಟ್ ಈಸ್ 60 km per hour. ಸೊ ಹಾಗಾದರೆ ಸ್ಪೀಡ್ ಎಷ್ಟು ಇನ್ಕ್ರೀಸ್ ಮಾಡಬೇಕು? ಈಗ 45 km per hour ಅಲ್ಲಿ ಹೋಗ್ತಾ ಇತ್ತಲ್ಲ, ಹಾಗಾದರೆ ಸ್ಪೀಡ್ನ ಎಷ್ಟು ಜಾಸ್ತಿ ಮಾಡಬೇಕು ಅಂದರೆ, ಸೊ ಡಿಫ್ರೆನ್ಸ್ ಬಿಟ್ವೀನ್ ದಿ ಮೊದಲದ್ದು 60 km per hour ಮೈನಸ್ 45, ಅದರ ಎರಡದ್ದು ಡಿಫ್ರೆನ್ಸ್ ನೋಡಿದರೆ ಸಾಕು. ಸೊ 15 km per hour. ಸೊ 1 hourಗೆ ಇವಾಗ 45 ಇತ್ತಲ್ಲ, ಸ್ವಲ್ಪ 15, ಇನ್ನೊಂದು ಸ್ವಲ್ಪ 15 ಜಾಸ್ತಿ ಮಾಡಿದರೆ, ಅಂದರೆ 1 hourಗೆ ಅಂದರೆ ಎಷ್ಟು 15 km per hour ಸ್ಪೀಡ್ನ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು. ಅಂದರೆ ಇವಾಗ 1 hourಗೆ ಅದು 60 km per hour ಸ್ಪೀಡಲ್ಲಿ ಹೋದರೆ ಮಾತ್ರ ಅದು 180 km ಡಿಸ್ಟೆನ್ಸನ್ನು 3 hours ಕವರ್ ಮಾಡಲಿಕ್ಕೆ ಸಾಧ್ಯ. ಓಕೆ, ಥ್ಯಾಂಕ್ ಯು ಸೋ ಮಚ್.